ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ವ್ಲಾಗ್. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ವೀಕೆಂಡಿದು ಒಂದು ದಿನ ನಾನು ಸಂಜೆ ಏನು ಅಡುಗೆ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತು ಅಂದರೆ ಈಗ ಸ್ವಲ್ಪ ಟೈಮ್ ಬೀಯಿಂಗ್ಗೆ ನನ್ನ ಹಸ್ಬೆಂಡ್ ವೆಜಿಟೇರಿಯನ್ ಇದ್ದಾರೆ, ಅಂದರೆ ಮನೆ ಒಕ್ಕಲಾಗಿದ್ದು ದಿನದಿಂದ ಅವ್ರು 48 ದಿನ ವ್ರತದಲ್ಲಿದ್ದಾರೆ. ಸೊ ನಾನ್ ವೆಜ್ ತಿನ್ನೋದಿಲ್ಲ. ಅವ್ರಿಗೋಸ್ಕರ ಮಶ್ರೂಮ್ ಪೆಪ್ಪರ್ ರೋಸ್ಟ್ ಮಾಡುವ ಅಂತ, ಅಥವಾ ಪೆಪ್ಪರ್ ಫ್ರೈ ಏನಾದರೂ ಹೇಳ್ಬೋದು. ಹಾಗೆ ನಮಗೆ ಚಿಕನ್ ತಂದಿದ್ದರು, ನಾವು ಚಿಕನ್ ಮಾಡ್ಕೊಳ್ತಾ ಇದ್ದೆವು. ಇಲ್ಲಿ ನಾನು ಅದಕ್ಕೆ ಬೇಕಾದ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೆ. ಎಲ್ಲ ಒಂದು ಸತಿ ಕಟ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಬೇಗ ಬೇಗ ಅಡುಗೆ ಮಾಡ್ಬೋದು ಅಂತ. ಪೆಪ್ಪರ್ ಅಂತೂ ಬೇಗ ವಿತಿನ್ ಒಂದು 10 ಮಿನಿಟ್ಸಲ್ಲಿ ಮುಗ್ದು ಹೋಗ್ತದೆ, ಅಂಥ ಕಾಂಪ್ಲಿಕೇಶನ್ಸೇ ಇಲ್ಲ. ಇನ್ನು ಚಿಕನ್ ಅಷ್ಟೇ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಯಾವುದಕ್ಕಾದರೂ ಇದನ್ನು ಪೇರ್ ಮಾಡ್ಕೊಳ್ಬೋದು. ದೋಸೆ, ಪೂರಿ, ಚಪಾತಿ, ರೈಸ್ ಯಾವುದಕ್ಕಾದರೂ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ನಾನು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಕೊಡ್ತದೆ. ಪೆಪ್ಪರಲ್ಲಿ ಇದು ಮಸ್ಟ್, ಯಾವುದೇ ಮಾಡಿ ಚಿಕನ್ ಆರ್ ವೆಜ್. ಇಲ್ಲಿ ಒಂದೆರಡು ಹಸಿಮೆಣಸು ಹಾಕ್ಕೊಂಡೆ, ಮತ್ತು ಒಂದೆರಡು ನೀರುಳ್ಳಿನ ಹೀಗೆ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೇನೆ. ನೀವು ಉದ್ದುದಾದರೂ ಸ್ಲೈಸ್ ಮಾಡ್ಕೋಬೋದು, ಈಗ ಚಿಕ್ಕದಾಗೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಇಲ್ಲ ಚಾಪ್ ಮಾಡ್ಕೋಬೋದು. ಹಸಿಮೆಣಸು ಎರಡೇ ಹಾಕ್ಕೊಂಡೆ ನಾನು, ಮತ್ತೆ ಲಾಸ್ಟಲ್ಲಿ ಹಾಕುವ ಅಂತ ಉಳಿದಿದ್ದನ್ನ 4ರಲ್ಲಿ. ಇಲ್ಲಿ ಈಗ 1 ಟೀ ಸ್ಪೂನಷ್ಟು, ಅಂದರೆ ಫುಲ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ಪೇಸ್ಟ್ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನೀವು ಇದನ್ನು ಜಜ್ಜಿ ಹಾಕ್ಕೊಳ್ಬೋದು, ಶುಂಠಿ ಹಾಗೆ ಬೆಳ್ಳುಳ್ಳಿನ. ಈಗ ಸ್ವಲ್ಪ ಅದು ಫ್ರೈ ಆದಮೇಲೆ ಇದಕ್ಕೆ ತೊಳ್ಕೊಂಡಿರೋ ಮಶ್ರೂಮ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ. ಇದು 200 ಗ್ರಾಮ್, ಅಂದರೆ 1 ಪ್ಯಾಕೆಟ್ ಬರ್ತದಲ್ಲ ಅದು, ಅಷ್ಟು ಮಶ್ರೂಮ್ಗೆ ನಾನು ಇಲ್ಲಿ ತೋರಿಸ್ತಿರೋ ಅಳತೆ. ಇದು ಸ್ವಲ್ಪ ರೋಸ್ಟ್ ಮಾಡುವ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಯಾಕಂದರೆ ಉಪ್ಪು ಹಿಡ್ಕೊಳ್ತದೆ ಮಶ್ರೂಮ್ಗೆ, ಯಾವುದೇ ಟೇಸ್ಟ್ ಇರೋದಿಲ್ಲ ಅಲ್ಲ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಇದನ್ನು ಬೇಯೋದಕ್ಕೆ ಬಿಡ್ತೇನೆ. ಒಂದು 5 ನಿಮಿಷ ಇದು ಬೆಂದರೆ ಸಾಕು. ಈ ಗ್ಯಾಪಲ್ಲಿ ನಾನು ಚಿಕನ್ ಕ್ಲೀನ್ ಮಾಡ್ಕೊಳ್ತೇನೆ, ಏಕೆಂದರೆ ಅದು ಬೇಯೋಷ್ಟೊತ್ತಿಗೆ ಸುಮ್ಮನೆ ಇರೋದಕ್ಕಿಂತ ಇನ್ನೊಂದು ಕೆಲಸ ಮಾಡಿದರೆ ಬೇಗ ಬೇಗ ಆಗ್ತದಲ್ಲ ಕೆಲಸಗಳು ಅಂತ. ಈಗ ಬ್ಯಾಕ್ ಟು ಮಶ್ರೂಮ್ ನೋಡಿ. ಇದು ಈಗ ಆಲ್ಮೋಸ್ಟ್ ಡನ್ ಆಗಿದೆ, ಜಾಸ್ತಿ ಬೇಯೋದೇನು ಬೇಡ, 5 ನಿಮಿಷದಲ್ಲಿ ಬೆಂದು ಹೋಗ್ತದೆ. ಸೊ ತುಂಬ ಬೇಯಿಸಬೇಡಿ. ಈಗ ಒಂದು ಪೌಡ್ರ್ ರೆಡಿ ಮಾಡ್ಕೊಳ್ಳುವ. ಇಲ್ಲಿ ನಾನು 1.5 ಟೀ ಸ್ಪೂನಷ್ಟು ಪೆಪ್ಪರ್ ತಗೊಂಡಿದ್ದೇನೆ, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಹೇಳ್ಬೋದು. ನನ್ನ ಮಗಳು ಬಂದು ಚೆಕ್ ಮಾಡ್ತಾಯಿದ್ಲು ಏನು ಮಾಡ್ತಾಯಿದ್ದೀನಿ ಅಂತ. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳು, ಮತ್ತು 1 ಲವಂಗ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಒಂದು ಚಿಕ್ಕ ಪೀಸಷ್ಟು ಚಕ್ಕೆ, ಜಾಸ್ತಿ ಬೇಡ, ಓವರ್ ಪವರಿಂಗ್ ಆಗಬಾರ್ದು, ಜಸ್ಟ್ ಫ್ಲೇವರ್ಗಷ್ಟೇ, ಅದು ಅರೋಮಾ ಇರಬೇಕಷ್ಟೇ. ಈಗ ಇದನ್ನು ಫೈನ್ ಪೌಡ್ರ್ ಮಾಡ್ಕೊಂಡು ಬರುವ ನೋಡಿ. ಇದು 1 ಟೈಮ್ ಯೂಸ್ಗಲ್ಲ, ನೀವು ಇದನ್ನು 2-3 ಸತಿ ಯೂಸ್ ಮಾಡ್ಬೋದು. ಈಗ ಇಲ್ಲಿ ಮಶ್ರೂಮ್ ಏನು ಬೆಂದಿದೆ ಅಲ್ಲ, ಇದಕ್ಕೆ ನಾವು ಈ ಪೌಡರ್ನ ಹಾಕ್ಕೊಳ್ಳುವ. ಇಲ್ಲಿ ನಾನು 1.5 ಟೀ ಸ್ಪೂನ್ ಈಗ ಮಾಡಿದ್ರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಉಳಿದಿದ್ದನ್ನು ನೀವು ತೆಗೆದಿಟ್ಟರೆ ಏನೂ ಹಾಳಾಗೋದಿಲ್ಲ, ಅದು ಚೆನ್ನಾಗಿರ್ತದೆ. ನೀವು ಫ್ರಿಜ್ಜಲ್ಲಾದರೂ ಸ್ಟೋರ್ ಮಾಡ್ಬೋದು. ಈಗ ಇದಕ್ಕೆ ಉಳಿದಿದ್ದು 2 ಹಸಿಮೆಣಸು, ಹಾಗೆ ಇನ್ನೂ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಮಿಕ್ಸ್ ಮಾಡಿದರೆ ಸಾಕು. 1 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡಿದರೆ ಹಾಗೆ ಹೋಯ್ತಿದ್ದೀನಿ, ಇನ್ನೂ ಬೇಯಿಸೋದೇನು ಬೇಡ ನೋಡಿ. ಈಗ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಒಂದು ಸ್ವಲ್ಪ ಫ್ಲೇವರ್ಗೆ ಹಾಕಿದರೆ ನಮ್ಮದು ಪೆಪ್ಪರ್ ಮಶ್ರೂಮ್ ರೆಡಿ ಆಯಿತು. ಈ ಗ್ಯಾಪಲ್ಲಿ ನಾನು ಅನ್ನ ಇಟ್ಕೊಳ್ತಾ ಇದ್ದೇನೆ, ಯಾಕಂದರೆ ಅನ್ನ ಒಂದು ಸತಿ ಆಗಿಬಿಟ್ರೆ ಚಿಕನ್ ಬೆಂದ ಹಾಗೆ ನಮ್ಮ ಮಕ್ಳಿಗೆ ಊಟ ಕೊಡ್ಬೋದಿಲ್ಲ, ಲೇಟ್ ಆಗ್ತದೆ ಅಂತ ನಾನಿಲ್ಲಿ ಅನ್ನನೂ ಮಾಡ್ಕೊಳ್ತಾ ಇದ್ದೆ ಜೊತೆಗೆ. ಈಗ ಇಲ್ಲಿ ಚಿಕನ್ ಏನು ಗ್ರೀನ್ ಮಸಾಲ ಹೇಳಿದೆ ಅದನ್ನು ನಾವು ರೆಡಿ ಮಾಡ್ಕೊಳ್ಳುವ. ಇದು ರೋಸ್ಟ್ ಟೈಪ್ ಬರ್ತದೆ, ಅಂದರೆ ತುಂಬ ಗ್ರೇವಿ ಇರೋದಿಲ್ಲ, ಸೆಮಿ ಅಥವಾ ಥಿಕ್ ಗ್ರೇವಿ ಅಂತ ಹೇಳ್ಬೋದು. ಈಗ ಇಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆಗೆ ನಾನು ಡೈರೆಕ್ಟಾಗಿ 2 ಈರುಳ್ಳಿ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಇಲ್ಲಿ ಒಂದು 1/2 kg ಚಿಕನ್ ಅಷ್ಟೇ. ಸೊ 2 ಈರುಳ್ಳಿ ಬೇಕಾಗ್ತದೆ.
ಯಾಕಂದರೆ ಮಸಾಲೆ ಅದೇ ಅಲ್ವಾ, ನಾವು ಟೊಮೆಟೊ ಎಲ್ಲ ಏನೂ ಸೇರಿಸೋದಿಲ್ಲ ಇದಕ್ಕೆ. ಈಗ ಇದು ಫ್ರೈ ಆಗ್ತಾ ಇದ್ದಾಗೇ ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ನಾನ್ ವೆಜ್ಜಿಗೆ ಜಾಸ್ತಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿರ್ತದೆ, ಹಾಗಾದರೆ ತುಂಬ ಜಾಸ್ತಿನೂ ಅಲ್ಲ. ಈಗ ಇದನ್ನು ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಬಿಡುವ, ಕೆಂಪಗಾಗೋದೇನು ಬೇಡ. ಈಗ ಸ್ವಲ್ಪ ಇದಕ್ಕೆ ಕರಿಬೇವು ಸೇರಿಸ್ಕೊಂಡೆ ನಾನು. ಇದು ಒಂದು ಸ್ವಲ್ಪ ರೋಸ್ಟ್ ಆಗ್ತಾ ಇರಲಿ, ಅಂದರೆ ಲೈಟಾಗಿ ಕಲರ್ ಬರಲಿ ಇದಕ್ಕೆ. ಈಗ ನಾವು ತೊಳ್ಕೊಂಡಿಟ್ಕೊಂಡ ಚಿಕನ್ ಹಾಕ್ಕೊಳ್ಳುವ. ಹಾಗೆಯೇ ಒಂದು ಅರ್ಧ ಅಥವಾ 1/4 ಟೀ ಸ್ಪೂನಷ್ಟು ಅರಿಶಿನ. ಚಿಕನ್ ಸ್ಮೆಲ್ ಬರಬಾರ್ದು ಅಂತ ಅರಿಶಿನ ಮಸ್ಟ್ ಯಾವಾಗಲೂ ನಾನ್ ವೆಜ್ ಅಡುಗೆಯಲ್ಲಿ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ ಇಲ್ಲಿ ರುಚಿಗೆ ಬೇಕಾದಷ್ಟು. ಇದು ಈಗ ನೀರು ಬಿಟ್ಕೋಬೇಕು, ಇದಕ್ಕೆ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡೋದು ಬೇಡ. ಈಗ ಇದನ್ನು ಮುಚ್ಚಿ ಬೇಯಲಿಕ್ಕೆ ಬಿಡುವ. ಒಂದು 80% ಇದು ಡನ್ ಆಗಬೇಕು. ಈಗ ಇದಕ್ಕೆ ಪಟ್ ಅಂತ ಒಂದು ಮಸಾಲೆ ರೆಡಿ ಮಾಡುವ. ಇಲ್ಲಿ 2 ಟೀ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೇನೆ, 1 ಟೀ ಸ್ಪೂನ್ ಜೀರಿಗೆ, ಒಂದು 3 ಹಸಿಮೆಣಸು, ಹಾಗೆ ಒಂದು ಚಿಕ್ಕ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಅಥವಾ ಒಂದು 10ರಿಂದ 12, ಒಂದು 4 ಪೀಸು ಶುಂಠಿ. ಬೆಳ್ಳುಳ್ಳಿಗಿಂತ ಸ್ವಲ್ಪ ಕಮ್ಮಿನೇ ಇರಬೇಕು ಶುಂಠಿ, 1 ಪೀಸ್ ಸಾಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪಿದ ಅರ್ಧ ಪುದೀನ ಸೊಪ್ಪು ಸಾಕು. ಈಗ ಇದನ್ನೆಲ್ಲ ಒಂದು ಚಿಕ್ಕ ಜಾರಿಗೆ ಹಾಕ್ಕೊಳ್ಳುವ. ಈಗ ಇದಕ್ಕೆ ಇಲ್ಲಿ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೇನೆ, ಹಾಗೆ 1 ಕಡ್ಡಿಯಷ್ಟು ಕರಿಬೇವು. ಇದಕ್ಕೀಗ ಸ್ವಲ್ಪ ನೀರು ಸೇರಿಸ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರುವ. ನೋಡಿ, ಇಷ್ಟು ಆದರೆ ಸಾಕು. ಈ ಕಡೆ ನಮ್ಮ ಚಿಕನ್ ಏನು ನಾವು ಬೇಯಲಿಕ್ಕೆ ಇಟ್ಟಿದ್ವಲ್ಲ, ಅದು ಆಲ್ಮೋಸ್ಟ್ ಆಗ್ತಾ ಬಂದಿದೆ. ನಾನು ಹೇಳಿದಾಗೆ 1/4 ಹಸಿದು ಬೇಯಬೇಕು. ಅದಾದಮೇಲೆ ನಾವೀಗ ಮಾಡಿಟ್ಕೊಂಡ ಪೇಸ್ಟ್ ನಾವು ಸೇರಿಸ್ಕೊಳ್ಳುವ. ನೋಡಿ, ನಾನು ಎಲ್ಲ ಪೇಸ್ಟ್ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ, ಯಾಕಂದರೆ ಅಷ್ಟೇ ಅರ್ಧ kg ಚಿಕನ್ಗೆ ಇದು ನಾನು ಅಳತೆ ಹೇಳಿದ್ದು. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ನೀರು, ನಿಮಗಿಲ್ಲಿ ಗ್ರೇವಿ ಯಾವ ಥರ ಬೇಕು ನೀವು ಆ ಥರ ನೀರು ಹಾಕ್ಕೊಳ್ಬೋದು. ತುಂಬ ನೀರು ಹಾಕ್ಕೊಳ್ಬಾರ್ದು, ಯಾಕಂದರೆ ಇಲ್ಲಿ ಮಸಾಲೆ ಜಾಸ್ತಿ ಏನೂ ಇಲ್ಲ ಅಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಸೇರಿಸಿದೆ, ಅಥವಾ ಮಟನ್ ಮಸಾಲ, ಚಿಕನ್ ಮಸಾಲ ಯಾವುದಾದ್ರೂ ಹಾಕ್ಕೊಳ್ಬೋದು. ಈಗ ಇದನ್ನು ಮುಚ್ಚಿ ಕಂಪ್ಲೀಟಾಗಿ ಬೇಯಲಿಕ್ಕೆ ಬಿಡುವ. ಇನ್ನು ಅಡುಗೆ ಅಂತ ಹೇಳಿದ ಮೇಲೆ ಪಾತ್ರೆ ಅಂತೂ ಸಿಂಕಲ್ಲಿ ಬೀಳೋದು ನಾರ್ಮಲ್. ನೀವೊಬ್ಬರಿರಿ, ಇಬ್ಬರಿರಿ, 4 ಜನ ಇರಿ, 10 ಜನ ಇರಿ, ಪಾತ್ರೆಗಳಂತೂ ತೊಳೆಯೋದು ಇದ್ದೇ ಇರ್ತದೆ ಪ್ರತಿಯೊಂದು ಅಡುಗೆ ಆದಮೇಲೆ, ಅಡುಗೆ ಆಗ್ತಾ. ಸೊ ಅಡುಗೆ ಆಗ್ತಾನೆ ನೀವು ಆದಷ್ಟು ಸಿಂಕ್ ಫುಲ್ಲಾಗೋವರೆಗೂ ಕಾಯದೆ ಸ್ವಲ್ಪ ಇರುವಾಗಲೇ ತೊಳ್ಕೊಂಡ್ರೆ ತುಂಬ ಈಸಿ ಆಗ್ತದೆ. ಹಾಗೆ ಕ್ಲೀನ್ ಸಿಂಕ್ ಇದ್ದರೆ ನಿಮಗೆ ಜಾಸ್ತಿ ಏನು ಕಷ್ಟ ಅಂತಲೂ ಅನಿಸೋದಿಲ್ಲ. ಇಷ್ಟು ಪಾತ್ರೆ ತೊಳಿಬೇಕಂತನೂ ಅನಿಸೋದಿಲ್ಲ, ಆಗಾಗಲೇ ನೀವು ತೊಳಿತಾ ಇದ್ದರೆ. ಇಲ್ಲಿ ನಾನು ಸ್ವಲ್ಪ ಮಲ್ಟಿ ಟಾಸ್ಕಿಂಗಲ್ಲಿ ಇದ್ದಿದ್ದರಿಂದ ಪಾತ್ರೆ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ನಾನು ಫಸ್ಟ್ ಅದು ಬೇಯೋಷ್ಟೊತ್ತಿಗೆ ಇನ್ನೊಂದು ಕೆಲಸ ಮಾಡ್ಕೊಳ್ತಾ ಇದ್ದೆ. ಯಾಕೆಂದರೆ ಅನ್ನ ಆಲ್ರೆಡಿ ಆಗಿದೆ, ಇದು ನೋಡಿ ಎಣ್ಣೆ ಎಲ್ಲ ಬಿಟ್ಟಿದೆ. ಈಗ ಈ ಚಿಕನ್ ಆಗಿದೆ. ಸೊ ಪಾತ್ರೆ ತೊಳಿತಾ ಇದ್ದೆ, ಅದರ ಗ್ಯಾಪಲ್ಲಿ ದೋಸೆಗೆ ನೆನೆಸಿಟ್ಟಿದ್ದೆ. ಇದು ಅವಲಕ್ಕಿ ದೋಸೆ, ಅವಲಕ್ಕಿ ತೆಂಗಿನಕಾಯಿ ಮೇನ್ ಹಾಗೆ ಮಾಡಿರೋ ದೋಸೆ. ಇದು ತುಂಬ ಚೆನ್ನಾಗಿ ಬರ್ತದೆ. ನೀವು ಇದನ್ನು ನೋಡಿ ನಿಮಗೆ ಈ ರೆಸಿಪಿ ಬೇಕಾದ್ರೆ ಕಾಮೆಂಟಲ್ಲಿ ಹೇಳಿ, ಅಥವಾ ನಾನು ಇನ್ನೊಂದು ಸತಿ ಶೇರ್ ಮಾಡ್ತೇನೆ. ನಂದು ರೆಸಿಪಿ ಚಾನಲಲ್ಲಿ ನಾನು ಇದನ್ನು ಶೇರ್ ಮಾಡ್ತೇನೆ. ಅಂದರೆ ಅನನ್ಯ ವ್ಲಾಗ್ಸ್ ಚಾನಲ್ ಏನಿದೆ ಅದರಲ್ಲಿ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ನೀವು ಅಲ್ಲಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಈಗ ಎಲ್ಲ ರುಬ್ಬಿ ಇದನ್ನು ನಾನು ಕೈಯಲ್ಲೇ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ಫರ್ಮೆಂಟ್ ಆಗೋದಕ್ಕೆ ಓವರ್ನೈಟ್. ಇಲ್ಲಿ ಇನ್ನೂ ಉಳಿದಿದ್ದ ಪಾತ್ರೆ ನಾನು ತೊಳಿತಾ ಇದ್ದೆ, ಕೆಲಸನ ಫಿನಿಷ್ ಮಾಡ್ತಾ ಇದ್ದೆ. ಹಾಗೆ ಯಾವುದೇ ಕೆಲಸ ಆದಮೇಲೆ ಕೈನ ನೀಟಾಗಿ ವಾಶ್ ಮಾಡಿಕೊಂಡ್ರೆ ಊಟಕ್ಕಿಂತ ಮುಂಚೆ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ. ಸೊ ನಾನು ಅದೇ ಕೆಲಸದಲ್ಲಿದ್ದೆ, ಹ್ಯಾಂಡ್ ವಾಶ್ ಮಾಡಿಕೊಂಡು ಇನ್ನು ಊಟ ಬಡಿಸ್ಕೊ, ಮಕ್ಕಳಿಗೆ ಊಟ ಬಡಿಸುವ, ನಾನು ಊಟ ಮಾಡುವ ಅಂತ. ಇದು ನನ್ನ ಅವತ್ತಿನ ಡಿನ್ನರ್. ವೈಟ್ ರೈಸ್ ತುಂಬ ಇಷ್ಟ ನನಗೆ. ಹಾಗೆಯೇ ಅದ್ರ ಜೊತೆ ಚಿಕನ್ ಗ್ರೀನ್ ಮಸಾಲ ಏನು ಹೇಳಿದೆ ಅದು, ಹಾಗೆಯೇ ಸಾರು ಅಂತ ನಾನು
ಪಾಲಕ್ ದಾಲ್ ಮಾಡಿದ್ದೆ. ಇದ್ರ ರೆಸಿಪಿ ಆಲ್ರೆಡಿ ಅಪ್ಲೋಡ್ ಆಗಿದೆ ನನ್ನ ಇನ್ನೊಂದು ಚಾನಲಲ್ಲಿ ಹೇಳಿದಾಗೆ, ಅಲ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ಸಿಂಪಲ್ ಮಾಡೋದು. ಈಗ ಊಟ ಮಾಡೋವಂಥ ಟೈಮ್. ನೆಕ್ಸ್ಟ್ ಡೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ವ್ಲಾಗ್. ಅಂದರೆ ದೋಸೆ ಯಾವ ಥರ ಬಂತು ಅಂತ ನಿಮಗೆ ತೋರಿಸುವ ಅಂತ. ಇಲ್ಲಿ ಬಿಸಿ ತವದ ಮೇಲೆ ಸ್ವಲ್ಪ ನೀರು ಚಿಮುಕ್ಸಿದೆ ನಾನು. ಈಗ 1 ಸೌಟಷ್ಟು ದೋಸೆ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಸ್ವಲ್ಪ ತೆಳುವಾಗೂ ಮಾಡ್ಕೊಳ್ಬೋದು, ಇನ್ನು ದಪ್ಪ ಮಾಡ್ಕೊಬೋದು, ನಿಮಗೆ ಹೇಗೆ ಇಷ್ಟ ಆಗ್ತದೆ ಹಾಗೆ. ತೆಳುಗಿಂತ ದಪ್ಪನೇ ತುಂಬ ಚೆನ್ನಾಗಿರ್ತದೆ. ಬಟ್ 2 ವೇಸಲ್ಲೂ ನಾನು ತೋರಿಸ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ 1 ಸ್ಪೂನಷ್ಟು. ಈಗ ಇದನ್ನು ಮುಚ್ಚಿ ಒಂದು 2 ನಿಮಿಷ ಇದು ಮುಚ್ಚಿಟ್ರೆ ಬೇಯ್ತದೆ. ಅಂದರೆ ಮೇಲೆ ಫುಲ್ ಟ್ರಾನ್ಸ್ಪರೆಂಟ್ ಆಗ್ತದೆ, ವೈಟ್ ಕಲರ್ ಹೋಗಿ. ಈಗ ಇದನ್ನು ಉಲ್ಟಾ ಹಾಕೋಬೋದು. ಇನ್ನು ಇದು ಅಷ್ಟೇ, ಒಬ್ಬೊಬ್ಬರಿಗೆ ಉಲ್ಟಾ ಹಾಕೊಂಡ್ರೆ ಇಷ್ಟ ಆಗ್ತದೆ, ಒಬ್ಬೊಬ್ಬರಿಗೆ ಹಾಗೇ ಇಷ್ಟ ಆಗ್ತದೆ. ಸೊ ಯಾವ ವೇಸಲ್ಲೂ ನೀವು ಮಾಡ್ಬೋದು. ಒಂದು ಸೈಡ್ ಆದರೂ ಬೇಯಿಸ್ಬೋದು, ಇಲ್ಲ ಹೀಗೆ 2 ಕಡೆನೂ ಕಾಯಿಸ್ಕೊಳ್ಬೋದು. ನೋಡಿ ಈ ಥರ ಸೆಟ್ ದೋಸೆ ಹಾಗೆ ಆಗ್ತದೆ. ಇದು ಟೇಸ್ಟ್ ಅದೇ ಥರ ಇರ್ತದೆ, ಆ ಟೆಕ್ಸ್ಚರ್ ಅದೇ ಥರ ಇರ್ತದೆ. ತುಂಬ ಪದ್ರಾಗಿ ಅಂದರೆ ಜಾಲಿ ಇರ್ತದೆ. ನೋಡಿ ಇನ್ನೊಂದು ರೀತಿ ಹೀಗೆ ಒಂದು ಸೌಟ್ ಹಾಕಿ ಅದನ್ನು ಸ್ಪ್ರೆಡ್ ಮಾಡದೆ ಹಾಗೇ ಬಿಡಬೇಕು. ಅದಕ್ಕೆ ಎಣ್ಣೆ ಹಾಕಿ ಮುಚ್ಚಿ ಬೇಯಿಸಬೇಕು. 2 ವೇಸಲ್ಲಾದರೂ ನೀವು ಮಾಡ್ಬೋದು, ನಿಮಗೆ ಹೇಗೆ ಇಷ್ಟ ಆಗ್ತದೆ ಅಂತ. ನನಗೆ ನಾರ್ಮಲಿ ಹೀಗೇ ದಪ್ಪ ದೋಸೆನೇ ಇಷ್ಟ ಆಗ್ತದೆ. ಇದ್ರ ಜೊತೆಗೆ ಚಿಕನ್ ಗ್ರೀನ್ ಮಸಾಲ ಏನಿತ್ತಲ್ಲ ಅದರಲ್ಲಿ ತಿಂದರೆ ಅಂತೂ ತುಂಬ ಒಳ್ಳೆ ಕಾಂಬಿನೇಷನ್. ನೀವು ಎರಡನ್ನ ಟ್ರೈ ಮಾಡಿ. ದೋಸೆ ರೆಸಿಪಿ ನಾನು ಹಾಕ್ತೇನೆ ಆದಷ್ಟು ಬೇಗ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ.